ಇದು ಜೋಳ ಏನು ಕಾಣಿಸ್ತಾ ಇದೆ, ಈ ಥರ ರೋಡು ಊರಿಂದ ಹತ್ರ ಇರೋ ಜಾಗ ನೋಡಿ. ಅಕ್ಕಪಕ್ಕ ಎಲ್ಲ ಆ್ಯಕ್ಚುಲಿ ಲ್ಯಾಂಡ್ ಬಿಡಿರೋ ತೋರಿಸಿಲ್ಲ ನಿಮಗೆ. ಪಕ್ಕದಲ್ಲಿ ಮೆಣಸು, ವಿಳ್ಯದೆಲೆ, ಈ ಥರ ನೀರಾವರಿ ಅಂತ ಪ್ರದೇಶ. ಇದು ಚಾನಲ್ ರೋಡು. ಈ ಚಾನಲ್ ರೋಡ್ಗೆ ಅಟ್ಯಾಚ್ ಆದಂಗೆ ಇಲ್ಲಿ ಏನು ಕಾಣಿಸ್ತಾ ಇದೆ ಜೋಳ, ಆ ತೆಂಗಿನ ಮರ ಬರಲ್ಲ, ಇಲ್ಲಿಂದ ಹಿಡ್ಕೊಂಡಂಗೆ ಒಂದು 6 ತೆಂಗಿನ ಗಿಡ ಕಾಣಿಸ್ತಾ ಇದೆ. 3.5 4 ವರ್ಷ ಹಿಂದೆ ಫಲ ಬಿಡ್ತಿರುವಂಥ 4 ಮರಗಳು ಜೋಳ ಸ್ಟ್ರೈಟ್ ಇಟ್ಕೊಂಡು. 2 ಎಕರೆ 26 ಕುಂಟೆ. ಮದ್ದೂರು ತಾಲೂಕು ರಿಜಿಸ್ಟ್ರೇಷನ್ನು, ನೀರಾವರಿ ಬೆಲ್ಟು. ಸುತ್ತಲೂ ನೋಡಿದ್ರೆ ಗೊತ್ತಾಗುತ್ತೆ ವಾತಾವರಣ. ನೀರಾವರಿ ಇಲ್ಲದಿದ್ದರೆ ಇಲ್ಲಿ ಬೇಸಿಗೆನಲ್ಲಿ ಜೋಳ ಬೆಳೆಯೋಕ್ಕಾಗ್ತಿರ್ಲಿಲ್ಲ, ಅಥವಾ ಇವರು ವೀಳ್ಯದೆಲೆ, ಮೆಣಸು ಬೆಳೆಯೋಕ್ಕಾಗ್ತಾಯಿರಲಿಲ್ಲ. ಎರಡು ಎಕರೆ 26 ಕುಂಟೆ, ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ಸು, ಕೆಂಪು ಮಣ್ಣು. ಇದು ಸ್ವಲ್ಪ ಇದು ಸೂರ್ಯ ಮುಳುಗುವತ್ತು, ಹಾಗಾಗಿ ಸಾಯಿಲ್ ಕಂಡೀಷನ್ ಕ್ಲಿಯರಾಗಿ ಗೊತ್ತಾಗ್ತಾಯಿಲ್ಲ. ಇದು ಫ್ರಂಟೇಜು ನೋಡಿದ್ರೆ ಒಂದು ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ, ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತದೆ. ನಾವು ಸ್ಕೆಚ್ ರೆಫರ್ ಮಾಡಿದ್ರೆ ಗೊತ್ತಾಗೋದು. ಕ್ಲಿಯರ್ ಟೈಟಲ್ ಸುತ್ತಮುತ್ತ ನೋಡ್ಬೋದು ವಾತಾವರಣನ. ನೀರಾವರಿ ಇಲ್ಲದೆ ಹೋಗಿದ್ರೆ ಈ ಥರ ಅಕ್ಕಪಕ್ಕ ಏನು ವ್ಯವಸಾಯ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವರು ಮೆಣಸು ಬೆಳೆಯೋಕ್ಕಾಗ್ತಿರ್ಲಿಲ್ಲ, ವೀಳ್ಯದೆಲೆನೂ ಬೆಳೆಯೋಕ್ಕಾಗ್ತಿರ್ಲಿಲ್ಲ. ನಮ್ಮ ಹಿರಿಯರು ಮಾಡ್ತಿದ್ದಾರೆ ಬೋರ್ವೆಲ್ ಬಗ್ಗೆ. ಬೋರ್ವೆಲ್ಲು ಒಂದು ರನ್ನಿಂಗ್ ಬೋರ್ವೆಲ್ ಇದೆ. ಟಿ ಸಿ ಕಾಣಿಸ್ತಲ್ಲ, ಐ ಥಿಂಕ್ 2 ಎಕರೆ 3 ಎಕರೆಗೆಲ್ಲ ಇತ್ತೀಚೆಗೆ ಇಲ್ಲೆಲ್ಲ ಇಂಡಿವಿಜುವಲ್ ಟಿ ಸಿ ಕೊಡೋಲ್ಲ, ಶೇರಿಂಗ್ ಬೇಸಿಸ್ ಇರುತ್ತೆ. ಇಲ್ಲಿ ಕೂತ್ಕೊಂಡ್ರೆ ಇನ್ನೊಂದು 5-6 ಎಕರೆ ಜಾಗ ಮಾಡ್ಬೋದು. ಮದ್ದೂರು ತಾಲೂಕು, ಬೆಂಗಳೂರಿಂದ 90 ಕಿಲೋಮೀಟ್ರು.